ಇವತ್ತು 14 ಬಡ್ಜೆಟ್ ಮಂಡನೆ ಮಾಡಿದ್ದೀರಾ. ಇವತ್ತು ನಿಮ್ಮ ದುರಾಡಳಿತದಿಂದ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುರವಸ್ಥೆಗೆ ಹೊರಟೋಗಿದೆ. ತೆರಿಗೆಗಳ ಮೇಲೆ ತೆರಿಗೆ, ಹಾಲು ತೆರಿಗೆ, ಆಲ್ಕೋಹಾಲ್ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಪೆಟ್ರೋಲ್ ತೆರಿಗೆ, ಈ ಹೊಸದಾಗೊಂದು ಪ್ರಾರಂಭ ಮಾಡಿದ್ದಾರೆ. ನ್ಯೂ ಅಡಿಷನ್ ಈ ಮಾರ್ಕೆಟಲ್ಲಿ ನ್ಯೂ ಅಡಿಷನ್ ಮೊಬೈಲ್ಗಳು ಬಂದರೆ ನ್ಯೂ ಅಡಿಷನ್ ಇನ್ಮೇಲೆ ನೀವು ಎಷ್ಟು ಕಸನ ಹೊರಗಾಕ್ತೀರಾ ಅದಕ್ಕೆ ತೆರಿಗೆ ಇನ್ಮೇಲೆ. ಈಗ ಸರ್ಕಾರಕ್ಕೆ ಪ್ರಪೋಸಲ್ ಹೋಗ್ಬಿಟ್ಟಿದೆ. ಈಗ ಮನೇಲಿ ಮೊದಲು ಮನೆಗೆ ಸೆಸ್ ಅಂತ ಹಾಕಿದ್ದಾರೆ. ಅದು ಪ್ರತಿ ಮನೆಗೂ ಒಂದು 1000, 2000, 3000 ಬರುತ್ತೆ. ಅದು ಕಸದ ಸೆಸ್ಸು. ಈಗ ಆಗಲ್ಲ, ಇಂಡಿವಿಜುವಲ್. ನೀವು ಟಾಯ್ಲೆಟ್ಗೆ ಹೋಗಿ ನೀವು ಯೂಸ್ ಮಾಡಲಿ, ನಿಮ್ಮ ಮನೆಯಿಂದ ಎಷ್ಟು ಕಸ ಬರುತ್ತೆ ಅದನ್ನು ಕೆಜಿಗಳ ಲೆಕ್ಕಕ್ಕೆ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ, ನೀವು 100 kg ದಾಟಿದ್ರೆ ನೀವು ಸ್ಪೆಷಲ್ ಕ್ಯಾಟಗರಿಗೆ ಬಂದ್ಬಿಡ್ತೀರ ನೀವು. ಅದಕ್ಕೆ ನೀತಿ ನಿಯಮಗಳು ಮಾಡಿದ್ದಾರೆ. ಈಗ 100 kg ನಿಮ್ಮ ಮನೆಯಲ್ಲಿ 100 kg ದಾಟಿಬಿಟ್ರೆ ಕಸ, ನೀವೇ ಅದನ್ನ ಪ್ಲಾಂಟ್ ಮಾಡ್ಕೊಬೇಕು ಮನೆಯಲ್ಲಿ. ಆ ಪ್ಲಾಂಟ್ ಮಾಡಿ ಅದನ್ನ ಅಲ್ಲೇ ಗೊಬ್ಬರ ನಿಮ್ಮಲ್ಲೇ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡು ಆ ಫ್ಯಾಕ್ಟ್ರಿಯಲ್ಲಿ ನೀವು ಗೊಬ್ಬರ ತಯಾರು ಮಾಡ್ಕೊಂಡು ಒಂದು ಅಂಗಡಿ ಇಟ್ಕೊಂಡು ಅಂಗಡಿಯಲ್ಲಿ ಗೊಬ್ಬರ ಮಾರಾಟ ಮಾಡುವಂಥದ್ದು ಇದೆಲ್ಲ ನೀವೇ ಮಾಡಬೇಕು. ಆ ಥರದೊಂದು ಬಿಲ್ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿದೆ. ಅಂದರೆ ಬೆಂಗಳೂರು ಜನತೆ ಮೇಲೆ ಮತ್ತೊಂದು ತೆರಿಗೆ. ಈಗ 500ರಿಂದ 600 ರೂಪಾಯಿ ಪ್ರತಿ ತಿಂಗಳು ಕೂಡ 500ರಿಂದ 600 ರೂಪಾಯಿ ತೆರಿಗೆಯನ್ನು ಹಾಕುವಂಥದ್ದಕ್ಕೆ ಎಲ್ಲ ತಯಾರು ಮಾಡಿದ್ದಾರೆ. ಕಾನೂನಲ್ಲಿರೋದು ಇದಕ್ಕೆ ಒಂದು ಸೆಸ್ಸನ್ನು ಹಾಕೋದಕ್ಕಷ್ಟೇ ಕಾನೂನಲ್ಲಿರೋದು. ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಅದನ್ನು. ಇದಕ್ಕೆ ಹೊಸ ಒಂದು ಹೆಸರು ಕೊಡ್ತಾರೆ. ಹೆಂಗೆ ಸಿದ್ದರಾಮಯ್ಯನವರು ಡಿನೋಟಿಫಿಕೇಶನ್ ತೆಗೆದು ರೀಡು ಮಾಡಿದ್ರಲ್ಲ, ಆ ಥರದ್ದು ಒಂದು ಹೊಸ ಹೆಸರು ಕೊಟ್ಟು ಮತ್ತೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂದು ಮುಳುಗುವ ಬೆಂಗಳೂರು ಆಗೋಯ್ತು. ಬೆಂಗಳೂರಲ್ಲಿರೋ ಯಾವುದೇ ರಸ್ತೆ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವರ ಯಾವುದಾದ್ರೂ ಒಂದು ರಸ್ತೆ ಹಳ್ಳ ಇಲ್ದಿದ್ದ ರಸ್ತೆಯನ್ನ ಹುಡುಕಿ ಕೊಡಿ. ಭಗವಾನ್ ಬುದ್ಧ ಹೇಳಿದ್ರಲ್ಲ, ಭಗವಾನ್ ಬುದ್ಧ ಅವರು ಒಂದು ವಾಣಿಯನ್ನ ಹೇಳಿದ್ರು, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತನ್ನೆ ಅಂತ ಹೇಳಿ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ. ನಾವು ಕೇಳ್ತಾ ಇದ್ದೀರಿ, ಈ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾತೃರು ನಿಮಗೆ ಕೇಳ್ತಾ ಇದ್ದೀರಿ, ಹಳ್ಳ ಇಲ್ಲದ ಒಂದು ರಸ್ತೆಯನ್ನ ತೋರಿಸಿ ಅಂತ. ಈ ಬ್ಯಾಡ್ ಬೆಂಗಳೂರು ಆಗಿದೆಯಲ್ಲ, ಈ ಬ್ಯಾಡ್ ಬೆಂಗಳೂರು ಮಾಡಿದಂಥವ್ರಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಇವತ್ತು ಯಾವ ರಸ್ತೆನೂ ಓಡಾಡಕ್ಕೆ ಸ್ಥಿತಿ ಇಲ್ಲ. ನಾವಿದ್ದಾಗ ಪ್ರತಿ ವಿಧಾನಸಭೆಗೆ ಪ್ರತಿ ವರ್ಷ 200ರಿಂದ 300 ಕೋಟಿ ಅನುದಾನ ಕೊಡ್ತಾ ಇದ್ವಿ ಎವ್ರಿ ಇಯರ್. ಬಸವರಾಜ ಬೊಮ್ಮಾಯಿ ಅವರು ಕೊನೆಯ ವರ್ಷ ಹಿಂದೆ ಇದ್ದಾಗ 8,000 ಕೋಟಿ ಕೊಟ್ಟಿದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 400-500 ಕೋಟಿ, ಕೆಲವಕ್ಕೆ 800-900 ಕೋಟಿ ಕೊಟ್ಟಿದ್ರಿ. ಇವ್ರು ಬಂದ್ಮೇಲೆ ಅದೆಲ್ಲ ರದ್ದು ಮಾಡಿದ್ರು, ಅದೆಲ್ಲ ಅರ್ಧ. ಇವರು 10 ಕೋಟಿ ಕೊಟ್ಟಿದ್ದಾರೆ. ಜೈನರಿಗೆ ಕೊಟ್ಟೇ ಇಲ್ಲ. ನನ್ನ ಹತ್ರ ತಗ್ಗಿ ಬಗ್ಗಿ ನಡಿಬೇಕಂತೆ ಅವ್ರ ಹತ್ರ. ಏನ್ ಪಾಳೆಗಾರಿಕೆನಾ ಇದು? ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದು, ಡಿ ಕೆ ಶಿವಕುಮಾರ್ ಅಲ್ಲ ಕಟ್ಟಿದ್ದು. ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿರೋದು. ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು. ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು. 300-400 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಿ. ಇಲ್ಲಿ ಅನುದಾನ ಕೊಡಕ್ಕೂ ತಗ್ಗಿ ಬಗ್ಗೆ ನಡಿಬೇಕಂತ. ತಗ್ಗಿ ಬಗ್ಗೆ ಏನಿದು ಏನದು? ಹಿಂದೆ ಅವ್ರು ಯಾರು ಹೈದರಾಬಾದ್ ನಿಜಾಮ ಇದ್ನಲ್ಲ, ಯಾರು ನಿಜಾಮ ಇದ್ನಲ್ಲ ಹೈದರಾಬಾದ್ ನಿವಾಜ, ಅವಾಗೆಲ್ಲ ಅವರು ಒಂದು ಪಡೆ ರಚನೆ ಮಾಡಿದ್ರಲ್ಲ, ಏನದು ಮೊನ್ನೆ ಖರ್ಗೆ ರಜಾಕರ್ ಪಡೆ.
ರಜಾಕ್ ಪಡೆ ಇತ್ತು. ಹೈದರಾಬಾದ್ ನಿಜಾಮ ರಜಾಕ್ ಪಡೆ ಇಟ್ಕೊಂಡು ಎಲ್ಲರನ್ನೂ ತಗ್ಗಿ ಬಗ್ಗಿ ನಡೆಸ್ತಾ ಇದ್ರು. ಆ ಥರ ಬೆಂಗಳೂರಲ್ಲಿ ಏನಾದರೂ ರಜಾಕ್ ಪಡೆ ಇದೆಯಾ ತಗ್ಗಿ ಬಗ್ಗಿ ನಡೆಯೋಕ್ಕೆ? ನಾವು ಟ್ಯಾಕ್ಸ್ ಹಣ ತೆರಿಗೆ ಕಟ್ಟೋರು ನಾವು. ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವೇ ಹೇಳಿದಿರಲ್ಲ ಡೆಲ್ಲಿಗೆ ಹೋಗಿ. ಜಯನಗರದ ಜನತೆ ತೆರಿಗೆ ಜೈನರದ ಹಕ್ಕು. ಅದು ಬೆಂಗಳೂರು ಜನತೆ ತೆರಿಗೆ ಕಟ್ತಾ ಇದ್ದಾರೆ, ಅದು ಬೆಂಗಳೂರು ಜನತೆ ಹಕ್ಕು. ಕಸದ ರಾಶಿ ರಾಶಿ ಬಿದ್ದಿದೆ ಎಲ್ಲ ಕಡೆ. ಒಂದೊಂದು ವಾರ ಆದ್ರೂ ಕಸ ತೆಗಿತಾ ಇಲ್ಲ. ಹಣ ಇಲ್ಲ ಕೊಡಕ್ಕೆ, ಅವ್ರಿಗೆ ಹಣ ಇಲ್ಲ, ತೆಗಿಯಕ್ಕೆ ಹಣ ಇಲ್ಲ, ಡಂಪಿಂಗ್ ಯಾರ್ಡ್ಗಳಿಲ್ಲ, ಹಳ್ಳ ಮುಚ್ಚೋಕೆ, ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಇವ್ರ ಹತ್ರ. ಲೂಟಿ ಮಾತ್ರ ನಿರಂತರ, ಒಂದೊಂದು ಇಲಾಖೆಯಲ್ಲೂ ಲೂಟಿ. ಈ ಪರಿಸ್ಥಿತಿ